ಇಲ್ಲ ಈಗ ನೋಡ್ರಿ ನೀವೆಲ್ಲ ಈಗ ಚಂದ್ರಬಾಬು ನಾಯ್ಡು ಅವ್ರ ಸ್ಟೇಟ್ಮೆಂಟ್ ಕೊಟ್ಟನಂತ ರೀ ಇಡೀ ದೇಶ ತುಂಬ ದೊಡ್ಡ ಇಶ್ಯೂ ಆಯಿತು ತುಪ್ಪದ. ಅಂದರೆ ನಿಮಗೆ ಒಂದು ಸ್ವಲ್ಪ ಮೀಡಿಯಾಗೆ ಬ್ರೀಫ್ ಮಾಡಿಬಿಡ್ತೀನಿ. ಈಗ ಚೇರ್ಮನ್ ಇದ್ದಾಗ ಸುಮಾರು 4 ವರ್ಷದಿಂದ ನಂದಿನಿ ತುಪ್ಪ ನಾವು ಸಪ್ಲೈ ಮಾಡ್ತಿದ್ವಿ ರೀ. ಯಾಕೆ ಸಪ್ಲೈ ಮಾಡ್ತಿದ್ವು ಅಂದ್ರೆ ಒಂದು ದೊಡ್ಡ ದೇವಸ್ಥಾನ ನಮ್ಮ ದೇಶದಲ್ಲಿ ಐತಿ. ನಂದಿನಿ ತುಪ್ಪ ಅಲ್ಲಿ ಹೋತಂದ್ರೆ ನಮ್ಮ KMFಗೆ ಒಂದು ಹೆಮ್ಮೆ ಅಂತೇಳಿ ಈ ವಿಷಯದಿಂದ ಸಪ್ಲೈ ಮಾಡ್ತಿದ್ರು. ಅವರು 4 ವರ್ಷದಿಂದ ಟೆಂಡರ್ ಸಿಸ್ಟಮ್ ಮಾಡಿದ್ರು. ಅವರು ಟೆಂಡ್ರ್ ನಾವು ಹಾಕಿದ್ವು. ನಮ್ದು L1 ಆತು, L2 ಆತು. ನಮ್ಮದು L1 ಬೇರೆ ಯಾರೋ ಪ್ರೈವೇಟ್ಗೆ ಆದ ಅವ್ರು ಕೊಟ್ಟರು. ಅವ್ರು TDV ಚೇರ್ಮನ್ ಯಾರೋ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಇರ್ತದ್ರೆ, ಮೋಸ್ಟ್ಲಿ MLA ಗೊತ್ತು. ಅವರು ನಿಮಗೆ ಕಡಿಮೆ ಬಂದೈತಿ, ಆ ರೇಟಿಗೆ ಮ್ಯಾಚ್ ಮಾಡಂದ್ರೆ ನಾವು ಆ ರೇಟಿಗೆ ಮ್ಯಾಚ್ ಮಾಡೋದಿಲ್ಲ, ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ನಾವು ಅಂದಿನ ತುಪ್ಪ ಸಪ್ಲೈ ಮಾಡೋದು ಬಂದ್ ಮಾಡಿದ್ವಿ. ಅದ್ರ ನಂತರ ಮತ್ತೆ ಏನಾದ್ರು ಡೆವಲಪ್ಮೆಂಟ್ ಗೊತ್ತಿಲ್ಲ. ನಮ್ದು ಇರೋದಾಗ ಎಲ್ಲರೂ ಹೇಳ್ತಿದ್ರು ಅಲ್ಲೆಲ್ಲ ಅಂದರೆ ಪ್ರಸಾದ ಸ್ಮೆಲ್ ಬರ್ತಿತ್ತು, ಚಲೋ ಇತ್ತು. ಆಮೇಲೆ ಅವ್ರು ಪ್ರೈವೇಟ್ ಕಡೆ ತೊಗೊಂಡ ನಂತರ ಅದೇನು ಈಗ ಅಲಿಗೇಷನ್ ಮಾಡತ್ತಲ್ಲ, ಎಷ್ಟು ಕರೆ ಆಯಿತು ಎಷ್ಟು ಗೊತ್ತಿಲ್ಲ. ಅದೇನಾರು ಎನ್ಕ್ವೈರಿ ಆದರೆ ಗೊತ್ತಾಗ್ತೈತ್ರಿ. ಈಗಂದ್ರೆ ಮತ್ತೀಗ ಅವ್ರ ಅಲಿಗೇಷನ್ ಮಾಡಿದ ಚಂದ್ರಬಾಬು ನಾಯ್ಡುಗೂ ಒಂದು ನಮ್ಮ KMFಗೆ ಲಾಭ ಆಗಿದ್ದಾರೆ. ಇಡೀ ನಂದಿನಿ ತುಪ್ಪದ ಡಿಮಾಂಡ್ ಕರ್ನಾಟಕ ತುಂಬ, ಇಡೀ ದೇಶ ತುಂಬ ನಡೆದೈತಿ. ಅದಕ್ಕೆ ನಮ್ಮ ನಂದಿನಿ ತುಪ್ಪದ ಕ್ವಾಲಿಟಿ ಒಳಗೆ ಯಾವತ್ತೂ ಕಾಂಪ್ರಮೈಸ್ ಇಲ್ಲ, ಇವತ್ತು ಇಲ್ಲ, ಮುಂದೂ ಇರೋದಿಲ್ಲ. ನಂದಿನಿ ತುಪ್ಪ ಯಾವಾಗ ಬೆಸ್ಟ್ ಇರ್ತೈತೆ. ಚಾಲು ಆಗೈತೆ ಅಂದ್ರೆ ನಾನು KMF MD ನಾನು ಸ್ಟೇಟ್ಮೆಂಟ್ ಅಟೆಂಡ್ ನೋಡಿದ್ದೀನಿ. ನಾನು ಮತ್ತು ಜನರಲ್ ಬಾಡಿ ಮೀಟಿಂಗ್ ಹೋಗಿರಕಲ್ರಿ, ಸರ್ವರ್ ಶುರು ಆಗಿದೆ. ನಾವು ಮೊದಲು ಅದನ್ನು ರಿಕ್ವೆಸ್ಟ್ ಮಾಡಿದವ್ರಿ. ಯಾಕಂದ್ರೆ ನಮ್ಮದು ನಂದಿನಿ ತುಪ್ಪ ತಿರುಪತಿ ಬಾಲಾಜಿ ದೇವ್ರ ಪ್ರಸಾದಕ್ಕೆ ಹೋಗ್ತೈತೆ, ನಮಗೂ ಹೆಮ್ಮೆ ಐತೆ ಅಂತೇಳಿ ಆ ದೃಷ್ಟಿಯಿಂದ ಸಪ್ಲೈ ಪುನೀತ್ ರಾಜ್ಕುಮಾರ್ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದರು, ಅವರು ಸಪೋರ್ಟ್ ಮಾಡ್ತಿದ್ರು. ಅಂದರೆ ನಮ್ಮ ತಿರುಪತಿಗೆ ಹೋಗಲಿ ಅಂತೇಳಿ. ಇದೆಲ್ಲ ಅವರ ಹೊಸ ಚೇರ್ಮನ್ ಆದ ನಂತರ ಟೆಂಡರ್ ಸಿಸ್ಟಮ್ಗೆ ಹೋಗಿ ಯಾರೋ ಪ್ರೈವೇಟ್ದವ್ರಿಗೆ ತೊಗೋಬೇಕಂತೇಳಿ ನಮ್ಮದು ಅಲೌ ಮಾಡಿದಿಲ್ಲ. ನಾವು ಮತ್ತು ನಮ್ಮ ರಗಡ್ ತುಪ್ಪ ನಮ್ಮಲ್ಲಿ ಮಾರ್ತೈತಿ, ಬ್ಯಾಡ್ ಅಂದ್ರೆ ಬಿಡತ್ತೆ, ನಾವು ಬಿಟ್ಟುಬಿಟ್ಟವ್ರು. ಅಂದ್ರೆ 4 ವರ್ಷ ಸಪ್ಲೈ ಮಾಡಿದಿಲ್ಲ. ಈಗ ಮತ್ತೆ ಕೇಳಿದಾರು, ಈಗ ಮೋಸ್ಟ್ಲಿ KMF ಸಪ್ಲೈ ಮಾಡ್ತಾರೆ. ಅದಕ್ಕೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಧನ್ಯವಾದ ಹೇಳ್ತಾರೆ. ನಮ್ಮದು ಫುಲ್ ನಂದಿನಿದು ಇನ್ನೂ ಎಲ್ಲ ಕಡೆ ಇನ್ನೂ ಜಾಸ್ತಿ ಪ್ರಚಾರ ಆಯ್ತು, ಪಬ್ಲಿಸಿಟಿ ಸಿಗ್ತಾರೆ. ಅದು ಚಲೋ ಆಗಿದೆ. ಅಂದ್ರೆ ಅಲ್ಲೇ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಂದಿನಿ ತುಪ್ಪ ಭಾಳ ಪ್ಯೂರ್ ಆಗಿರ್ತೈತೆ. ಅಂದ್ರೆ ನಮ್ಮ ರೈತರು ಹಾಲು ಕೊಡೋದು ಚಲೋ ಕೊಟ್ಟಿರ್ತಾರೋ, ಕ್ವಾಲಿಟಿ ಒಳಗಟ್ಟ ಕಾಂಪ್ರಮೈಸ್ ಆಗೋದಿಲ್ಲ. ಅದಕ್ಕೆ ನಂದಿನಿ ತುಪ್ಪ ಇವನ್ ಅಮೂಲು ಎರಡು ಚಲೋ ಇರ್ತಾವೆ. ಅದಕ್ಕೆ ಅದನ್ನು ಹೆಚ್ಚು ಗ್ರಾಹಕರು ಅಥವಾ ದೇವಸ್ಥಾನಕ್ಕೆ ಬಳಕೆ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೋತಾನೆ. ಪವನ್ ಕಲ್ಯಾಣ ದೇಶಾದ್ಯಂತ ಆಯಾ ದೇವಸ್ಥಾನ ಮಠಗಳು ಆಯಾ ಊರಿನವರು ನಿರ್ವಹಣೆ ಮಾಡ್ತಾರೆ. ಒಬ್ಬೊಬ್ಬರು ಸ್ವಾಮಿಗಳು ಬೆಂಬಲ ವ್ಯಕ್ತಪಡಿಸ್ತಾರೆ. ಈಗ ಮಂತ್ರಾಲಯದ ಸ್ವಾಮಿಗಳು ಆ ರೀತಿ ಚರ್ಚೆ ಏನಂತ ಇಲ್ಲ, ನಾನು ಸ್ಟೇಟ್ಮೆಂಟ್ ನೋಡಿಲ್ಲ ಅದ್ರಿ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದಿಲ್ಲ. ಈಗ ನಮ್ದು ನೆಕ್ಸ್ಟ್ ಈಗ ಜನರಲ್ ಬಾಡಿ ವಿಷಯಕ್ಕೆ ಸಂಬಂಧಪಟ್ಟಂಗ್ರೆ, ಸೊ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜನರಲ್ ಬಾಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ. ಅಧ್ಯಕ್ಷರು ಅಂದ್ರೆ ಹೆಂಗೆ ಅಲಾವ್ ಇರ್ತೈತೆ ಅಂದ್ರೆ ರೀ, ಮೊದಲು ಅಧ್ಯಕ್ಷರು ಒಬ್ಬರ ಒಳಗೆ ಹೋಗೋದಿರ್ತೈತೆ, ಯಾರಿಗೂ ಬೇರೆ ಬಿಡ್ತೈತೆ. ಈ ಸಲ ಸೆಕ್ರೆಟರಿಗೂ ಮಾತು ಹೇಳಿದಂದ್ರೆ ಕರೆದು ನಾವು ಸದ್ಯ ಅಂದ್ರೆ ಈ ಸಲ ನಮ್ಮದು, ಯಾಕಂದ್ರೆ ಹೋದ ಸಲ ಎಲ್ಲ ಹಂಗಿದ್ರು, ಈ ಸಲ 68 ಲಕ್ಷ ಲಾಭ ಮಾಡಿದ್ದೀವಿ. ಮುಂದಿನ ಸಲ 2 ಕೋಟಿ ಲಾಭ ಮಾಡ್ಬೇಕಂತ ಹಿಂಗೆ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಅದ್ರ ಜೊತೆ ಮೆಗಾ ಡೈರಿ ಮತ್ತು ಖರ್ಚೆಲ್ಲ ಕಡಿಮೆ ಮಾಡೋದು. ಇವತ್ತು ಜನರಲ್ ಬಾಡಿಗೆ ವಿಶೇಷವಾಗಿ ಮಾಡಿ ಬೆಳಗಾವಿ ಅಂದ್ರೆ ಮಿಲ್ಕ್ ಡೈರಿ ಉತ್ತರ ಕರ್ನಾಟಕ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು, ಮೆಗಾ ಡೈರಿ ಮಾಡ್ಬೇಕಂತೆಲ್ಲ ಪ್ಲ್ಯಾನ್ ಇಟ್ಕೊಂಡ್ವಿ. ಅದ್ರ ರೈತರು ಇನ್ನೂ ಏನು ಅನುಕೂಲ ಮಾಡೋಕೆ ಮ್ಯಾಕ್ಸಿಮಮ್ ಜನರಲ್ ಬಾಡಿ ಮುಖಾಂತರ ಮೀಟಿಂಗ್ ಮಾಡಿ ಪ್ರಯತ್ನ ಮಾಡ್ತಾರೆ. ಅಲ್ಲ, ಮೆಗಾ ಡೈರಿಗೆ ಅಂದ್ರೆ ಇವತ್ತು ನಮ್ಗೆ 2 ಲಕ್ಷ ಲೀಟ್ರ್ ಹಾಲು ಬರತೈತ್ರಿ. ನನಗೆ ಮೆಗಾ ಡೈರಿ ಮಾಡ್ಬೇಕಂದ್ರೆ 4 ಲಕ್ಷ ಲೀಟ್ರ್ ಹಾಲು ಬೇಕು ಡೈಲಿ. ಬಂತಂದ್ರೆ ಅದು ವ್ಯಾಬಿಲಿಟಿ ಆಗ್ತೈತೆ. ಬರ್ದಿಲ್ಲ ಅಂದ್ರೆ ನಾನು ಅಷ್ಟೆಲ್ಲ ಲೋನ್ ತೊಗೊಂಡು ಮಾಡಿ ಲಾಸ್ ಆಗ್ತೈತೆ. ಅದಕ್ಕೆ ಮೊದಲು 4 ಲಕ್ಷ ಹಾಲು ರೀಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಾದ್ಮೇಲೆ NDDB ಅವ್ರು ನನಗೆ 1 ದಿವ್ಸನಾಗ ಲೋನ್ ಕೊಡ್ತಾರೆ. ಅದು ಮಾಡ್ಕೋತೀನಿ ನಾನು. ಅದು ಪ್ಲ್ಯಾನ್ ಐತಿ, ಆದಷ್ಟು ಬೇಗನೆ ಮಾಡ್ತಾರೆ ಅದು. ಜನರ ಬೇಡಿಕೆ ಹೆಚ್ಚಿದೆ. ಈಗ ನೋಡ್ರಿ, ನಾವು ಅದಕ್ಕೆ ಏನು ಮಾಡ್ತೀವಿ, ಮೆಗಾ ಡೈರಿ ಆತಂದ್ರೆ ಎಲ್ಲ ಪ್ರಾಡಕ್ಟ್ ನಾವು ಇಲ್ಲೇ, ಕೆಲವೊಂದು ನಾವು ಬೆಂಗಳೂರಿಂದ ತರಿಸ್ಕೋತೀವ್ರಿ. ಅದಕ್ಕೆಲ್ಲ ಮೈಸೂರು ಪಾಕ, ಕುಂದ ಇದನ್ನೆಲ್ಲ ಮ್ಯಾಕ್ಸಿಮಮ್ ಇಲ್ಲೇ ಮಾಡಿದ್ವಿ ಅಂದರೆ ಎಷ್ಟು ಡಿಮಾಂಡ್ ಇರ್ತೈತಿಲ್ಲ ಅಷ್ಟು ಫುಲ್ಫಿಲ್ ಮಾಡೋಕೆ ಈಸಿ ಆಗ್ತೈತ್ರಿ. ಮುಂದಿನ ದಿನಮಾನ ಗ್ರಾಹಕರಿಗೆ ಅದು ಒಟ್ಟು ಸಮಸ್ಯೆ ಆಗಂಗೆ ಪ್ಲ್ಯಾನ್ ಮಾಡ್ಕೋತಾನೆ. ಸರಿ, ಮಾರ್ಕೆಟಿಂಗ್ ಭಾಳ ವೀಕ್ ಐತ್ರಿ. ಮಾರ್ಕೆಟಿಂಗ್ ಮಳಿಗೆಗಳು ಆಗಬೇಕು, ಚಾಲು ಆಗಬೇಕು. ಈ ಪಕ್ಕದ ಗೋವಾ, ಮಹಾರಾಷ್ಟ್ರ ಅಲ್ಲಿ ಡೈರಿ ಅವ್ರು ಬಂದು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಈಗ ನಾ ಏನು ಇಡೀ ಜಿಲ್ಲಾ ತುಂಬರಿ ನಮ್ಮ ಪಾರ್ಲರು ದೊಡ್ಡ ಸಣ್ಣ ಕೂಡಿ 838 ಮ್ಯಾಕ್ ಅದಾವ್ರೆ. ಅವ್ರು ಇನ್ನೂ ಅದು ಹೈಟೆಕ್ ಆಗಬೇಕು, ಅದು ಜನಕ್ಕೆ ಅಟ್ರಾಕ್ಷನ್ ಆಗ್ಬೇಕು. ಆ ಥರ ನಾವು ಬೆಳಗಾವಿದಾಗ ಪ್ರಾರಂಭ ಮಾಡಬೇಕು ಶುರು ಮಾಡಿದ್ರೆ. ನಾ ಏನಿಲ್ಲ, ಈಗ ಜನರಲ್ ಬಾಡಿಗೆ ಮುಂದಿನ ಜನರಲ್ ಬಾಡಿಗೆ 1 ವರ್ಷಕ್ಕೆ ಹಾಲು ಇಂಪ್ರೂವ್ ಆಗಿರ್ಬೇಕು, ಮಾರ್ಕೆಟ್
ಎಲ್ಲನೂ ಒಂದು ಕಾರ್ಯರೂಪ ಮಾಡಿ ಮಾಡ್ತಾರೆ ಅದನ್ನು. ಈಗ ತುಪ್ಪಗಳ ಏನು ಕಲುಷಿತ ಅದಾವ ಸರ್, ಒಂದು ಪರಿಶೀಲನೆ ಮಾಡಬೇಕಂತ ರಾಜ್ಯ ಸರ್ಕಾರ ಇದೆ. ಹೌದು, ಒಳ್ಳೇದು. KMF ಇಲ್ಲ, ಅದು ಆ್ಯಕ್ಚುಲಿ ಈ ಹಾಲನ್ನೆಲ್ಲ ಮಾಡೋದು ನಮ್ಮ ಮುನ್ಸಿಪಾಲ್ಟಿಯಾಗ ಏನು ಇನ್ಸ್ಪೆಕ್ಟರ್ ಇರ್ತಾರೆ ಹೆಲ್ತ್ ಅವ್ರು ಮಾಡ್ಬೇಕು. ಅವ್ರು ಯಾರು ಸರಿಯಾಗಿ ಮಾಡೋದಿಲ್ಲ. ಅದಕ್ಕೆ ನಾನು KMFಗೆ ರಿಕ್ವೆಸ್ಟ್ ಮಾಡಿ ಟೀಮ್ ತಯಾರು ಮಾಡ್ರಿ, ಇಡೀ ಸ್ಕ್ವಾಡ್ ಥರ. ನೀವನ್ನ ಅದನ್ನೆಲ್ಲ ಚೆಕ್ ಮಾಡತ್ತೀವಿ, ನಾವು ವಿನಂತಿ ಮಾಡ್ಕೋತಾನೆ. ಎಲ್ಲ ದೇವಸ್ಥಾನಗಳು ಕೂಡ ಮಾಡಿದಾರು ಒಳ್ಳೇದಾದ್ರಿ. ಇನ್ನೂ ನಂದಿನಿ ತುಪ್ಪಕ್ಕೆ ಡಿಮಾಂಡ್ ಭಾಳ ಬರ್ತದೆ. ತುಪ್ಪ ನಾವು ಜಾಸ್ತಿ ಸೇಲ್ ಮಾಡಿದ್ರೆ ಇನ್ನೂ ನಮ್ಗೆ ದುಡ್ಡು ಜಾಸ್ತಿ ಬರ್ತದೆ, ರೈತರು ಕೊಡೋಕೆ ಅನುಕೂಲ ಆಗ್ತೈತೆ ರೀ. ಇನ್ನೂ ಇಲ್ಲ, ಅದು ಇಲೆಕ್ಷನು ಬರ್ತೈತೆ. ಆದರೆ ಆ್ಯಕ್ಚುಲಿ ಆಗಸ್ಟ್ ಒಳಗೆ ಇಲೆಕ್ಷನ್ ಐತಾರೆ. ಅವರು ಕೆಲವು ಮಂದಿ ಹೈಕೋರ್ಟ್ಗೆ ಹೋಗಿದ್ದಾರೆ, ಕೆಲವೊಂದು ಯೂನಿಯನ್ ಇಲೆಕ್ಷನ್ ಆಗಿದೆ. ಮೋಸ್ಟ್ಲಿ ಇನ್ನೊಂದು 3-4 ತಿಂಗಳು ಬಿಟ್ಟು ಇಲೆಕ್ಷನ್ ಬರ್ಬೋದು. ಅವಾಗ ಏನೇನು ಬರ್ತೈತೆ ನೋಡೋಣ. ಸರ್, ಈಗ ತನ್ನ ತಾನ ಡಿಮಾಂಡ್ ಹೆಚ್ಚಾಗಿದೆ. ತಿರುಪತಿ ತಿಮ್ಮಪ್ಪನ ಕೃಪೆ ಅಂತಾರೆ ಆಗಲಿ ಎಲ್ಲ ಇನ್ನೂ ಮಾಡಿ ದೇವ್ರ ತಿರುಪತಿ ತಿಮ್ಮಪ್ಪ ಆಶೀರ್ವಾದ ಮಾಡಿ ನಮ್ಮ ಹಾಲು ಇನ್ನೂ ಹೆಚ್ಚಾಗಲಿ, ನಮ್ಮ ರೈತರಿಗೆ ಅನುಕೂಲ ಆಗಲಿ, ದೇವ್ರಿಗೆ ಬೇಡ್ಕೋತಾರೆ. ಸರ್, ಈಗ ಮಹಾಲಕ್ಷ್ಮಿ ಬ್ಯಾಂಕ್ ಬಗ್ಗೆ ಏನಾದ್ರು ಅದೇನಿಲ್ಲ, ಅದು ಗೋಕಾಕ್ MLA ಅವರೇನೋ ಮೊನ್ನೆ ಮೀಟಿಂಗ್ ಕರೆದಿದ್ದನಂತ್ರಿ. ಮತ್ತು ಅವರೆಲ್ಲ ಏನು ಹೇಳಿದ್ರಂದ್ರೆ, ಈಗ ಎಷ್ಟು ಫ್ರಾಡ್ ಆಗೈತಲ್ಲ, ಅಷ್ಟೆಲ್ಲ ಪ್ರಾಪರ್ಟಿ ಸಿಕ್ಕೈತೆ ಹತ್ರ, ಅವನ್ನೆಲ್ಲ ಸೇಲ್ ಮಾಡಿ ಅವ್ರು ಡಿಪಾಸಿಟ್ ಕೊಟ್ಬಿಟ್ರೆ ಅಂದರೆ ಸಾಲ್ವ್ ಆಗ್ತೈತೆ. ಅದ್ರ ಬಹುಶಃ ಆ ಹಂತದಲ್ಲಿ ಗೋಕಾಕ್ MLA ಅವ್ರು ಮಾತಾಡತ್ತಾರೆ, ಸರಿ ಆಗ್ತೈತೆ. ಅದ್ರ ಈಶ್ವರಪ್ಪನವರು ಹೊಸದು ಮತ್ತೊಂದು ಬ್ರಿಗೇಡ್ ಚಾಲು ಮಾಡತ್ತಾರೆ. ಯಾವ್ದು ಗೊತ್ತಿಲ್ಲ ರೀ, ನಾನು ಪೇಪರ್ ಇವತ್ತು ನೋಡಿದ್ದೇನೆ ರೀ. ಈಗ ಐತೆ ಇನ್ನು ಏನಿಲ್ಲ. ಈಗ ನಾನು ಅರಬಾವ್ ಕ್ಷೇತ್ರ ಡೈರಿಗೆ ಹೆಚ್ಚು ಒತ್ತು ಕೊಟ್ಟು ಮುಂದಿನ ದಿನ ಬೆಳಗಾವಿ ಮಿಲ್ಕ್ ಡೈರಿಯಿಂದ ನಮ್ಮ ರೈತರಿಗೆ ಅದೊಂದು ಆರ್ಥಿಕವಾಗಿ ಶಕ್ತಿ ತುಂಬುವಂಥ ಕೆಲಸನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.